ಸ್ಮಾರ್ಟ್ಫೋನ್ಗಳು, ಕಂಪ್ಯೂಟರ್ಗಳು, ಸ್ಪೇಸ್ ಕ್ರಾಫ್ಟ್ಗಳು ಎಲ್ಲವೂ ಬಂದಿರೋದು ಈ ಒಂದು ಚಮತ್ಕಾರದಿಂದ. ಅದು ಮಾನವ ಮನಸ್ಸಿನಿಂದ ಬಂದಿರುವಂತಹ ಒಂದು ಹನಿ ಅಷ್ಟೆ. ನೀವು ಅದಕ್ಕೆ ಸಮಯವನ್ನು ಕಳಿಬೇಕು. ಬರೀ ಸ್ಕೂಲ್ಗೆ ಹೋಗಿ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು ಸಾಕಾಗೋದಿಲ್ಲ. ನೀವು ಅಂತರ್ಮುಖರಾಗಬೇಕು. ಅದನ್ನು ಹೇಗಾದರೂ ಕರೀರಿ, ಯೋಗ, ಧ್ಯಾನ, ಏನಾದರೂ ಕರೀರಿ. ನಾವು ಅದನ್ನು ಕ್ರಿಯಾ ಅಂತೀವಿ. ಕ್ರಿಯಾ ಅಂದರೆ ಅಂತರ್ಮುಖಿ ಕಾರ್ಯ. ದೇಹದೊಂದಿಗೆ ನೀವು ಕಾರ್ಯಗೈದರೆ, ಮನಸ್ಸಿನೊಂದಿಗೆ ಕಾರ್ಯಗೈದರೆ ಅದನ್ನು ಕರ್ಮ ಅಂತೀವಿ. ಕರ್ಮ ಕೂಡ ಅದ್ಭುತವೇ. ಆದರೆ ನೀವು ಪ್ರಜ್ಞಾಪೂರ್ವಕರಾಗಿಲ್ಲದೆ ಇದ್ದರೆ ಕರ್ಮ ಬಂಧನವನ್ನು ತರುತ್ತೆ, ಜೀವನ ಸಿಕ್ಕಾಕಿಕೊಳ್ಳುತ್ತೆ. ಜನರು ಬೇರೆನೂ ನರಳುತ್ತಾ ಇಲ್ಲ. ಜನರು ತಾವು ಆಸೆಪಟ್ಟು ಗಳಿಸಿದ ವಿಷಯಗಳನ್ನೇ ನರಳುತ್ತಾ ಇದ್ದಾರೆ. ತಾವು ಆಸೆಪಟ್ಟು ಗಳಿಸಿದ ನೌಕರಿ, ವ್ಯಕ್ತಿ, ಮಕ್ಕಳು ಇವನ್ನು ಪಡೆದೇ ಜನರು ನರಳುತ್ತಾ ಇದ್ದಾರೆ. ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮಿಂದ ಸೂಚನೆಗಳನ್ನು ತಗೊಳ್ತಾ ಇಲ್ಲ. ನಿಮ್ಮ ಬಳಿ ಏನೇ ಇದ್ರೂ ಕೂಡ ಮುಖ್ಯವಾಗುವುದಿಲ್ಲ. ನೀವು ಜಗತ್ತಿನ ರಾಜರೇ ಆಗಿದ್ದರೂ ಕೂಡ ನಿಮ್ಮ ಮನಸ್ಸು ನಿಮ್ಮ ವಿರುದ್ಧವಾಗಿ ತಿರುಗಿದರೆ ನಿಮ್ಮ ಕಥೆ ಮುಗಿದ ಹಾಗೆ. ಆದ್ದರಿಂದ ನೀವು ಮನಸ್ಸಿನ ಚಮತ್ಕಾರವನ್ನು ಸಾಕ್ಷಾತ್ಕರಿಸಿಕೊಳ್ಬೇಕಂದ್ರೆ ದಿನಕ್ಕೆ 7 ನಿಮಿಷಗಳಷ್ಟೇ ಕಳಿಬೇಕು, ಬರೀ ನಿಮ್ಮ ಒಳಿತಿಗಾಗಿ. ಇದರ ಅಂಗವಾಗಿ ಮಿರಕಲ್ ಆಫ್ ಮೈಂಡ್ ಅನ್ನೋ ಉಚಿತವಾದ ಈ ಆ್ಯಪನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಹಲವು ವಿಷಯಗಳನ್ನು ಖರ್ಚು ಮಾಡಿದ್ದೀವಿ. ಜಗತ್ತಿನಲ್ಲಿ ಕನಿಷ್ಠ 300 ಕೋಟಿ ಜನರು ದಿನಕ್ಕೆ 7 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು. ಇದು ಜಗತ್ತನ್ನೇ ರೂಪಾಂತರಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ನಾನು ಜಗತ್ತನ್ನು ರೂಪಾಂತರಿಸೋದು ಅಂದಾಗ ಏನೋ ತುಂಬ ಸದ್ದು ಮಾಡುತ್ತಾ ಏನೇನೋ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನೋಡಿ, ಮಧ್ಯಾಹ್ನ ಬಿಸಿಲಾಗಿತ್ತು, ಇವಾಗ ತಣ್ಣಗಾಗಿದೆ. ಅದೇನೋ ದೊಡ್ಡ ಸ್ಫೋಟಗೊಂಡು ಆಗಿಲ್ಲ, ಬದಲಾವಣೆ ಆಗಿದ್ದು ಹಾಗೆ ಸದ್ದು ಮಾಡದೆ ಮೃದುವಾಗಿ, ಯಾವುದೇ ಗದ್ದಲವಿಲ್ಲದೆ. ಹಾಗೆ ನೀವು ಪ್ರತಿದಿನ ಧ್ಯಾನವನ್ನು ಮಾಡ್ತಾ ಹೋದ ಹಾಗೆ ನಿಮಗೆ ಗೊತ್ತಾಗದೇ ಇರೋ ಹಾಗೆ ನಿಮ್ಮಲ್ಲಿ ರೂಪಾಂತರಣೆ ಆಗುತ್ತೆ. ಈಗ ಎಲ್ಲ ವಿಜ್ಞಾನಿಗಳು, ವೈದ್ಯರುಗಳು ಮಾನಸಿಕ ರೋಗದ ಒಂದು ಸಾಂಕ್ರಾಮಿಕ ಬರ್ತಾ ಇದೆ, ಪಿಡುಗು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಜಗತ್ತಿನಲ್ಲಿ ಮಾನಸಿಕ ಸಂತುಲನೆ ಪರ್ಫೆಕ್ಟ್ ಆಗಿರೋರು ಅಂತ ಯಾರೂ ಇಲ್ಲ. ಅವರು ಒಂದು ತಪ್ಪನ್ನು ಮಾಡಿದರೆ ಹುಚ್ಚರಾಗ್ತಾರೆ. ನೀವು ದೇಹದ ವಿಷಯದಲ್ಲೂ ಕೂಡ ಹಾಗೇನೆ, ಒಂದು ಸಣ್ಣ ತಪ್ಪನ್ನು ಮಾಡಿದರೆ ದೇಹ ಅನಾರೋಗ್ಯವನ್ನು ಹೊಂದುತ್ತೆ. ಹಾಗೆ ಮನಸ್ಸಿನ ವಿಷಯದಲ್ಲೂ ಕೂಡ ಒಂದು ಸಣ್ಣ ಗೆರೆಯನ್ನು ದಾಟಿಬಿಟ್ರೆ ಅದು ಮಾನಸಿಕ ಅಸಂತುಲನೆ. ಬೇರೆ ಯಾರೋ ಹುಚ್ಚರನ್ನು ನೋಡಿ ಅವರು ಹುಚ್ಚರಷ್ಟೇ, ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೋಬೇಡಿ. ನೀವು ಮನಸ್ಸಿನ ವಿಷಯದಲ್ಲಿ ಸರಿಯಾದದ್ದನ್ನು ಮಾಡದೇ ಇದ್ದರೆ ನಿಮ್ಮ ಮನಸ್ಸು ಕೂಡ ಸಂತುಲನೆಯನ್ನು ಕಳೆದುಕೊಳ್ಳುತ್ತೆ. ಎಲ್ಲ ಸಂಶೋಧನೆಗಳು ಈಗ ತೋರಿಸ್ತಾ ಇದೆ, ನಗರಗಳಲ್ಲಿ ಜನರ ಮೆದುಳಿನಲ್ಲಿ 7 ಗ್ರಾಮಿನಷ್ಟು ಪ್ಲಾಸ್ಟಿಕ್ ಸೇರಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಮರೆಗುಳಿತನದ ರೋಗ ಇರುವವರ ಮೆದುಳಿನಲ್ಲಿ ಪ್ಲಾಸ್ಟಿಕ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿದೆ. ಪ್ಲಾಸ್ಟಿಕ್ ಇವಾಗ ಎಲ್ಲ ಕಡೆ ಸೇರಿಕೊಂಡಿದೆ, ಮಣ್ಣು, ನೀರು, ಗಾಳಿ ಎಲ್ಲ ಕಡೆ ಸೇರಿಕೊಂಡಿದೆ. ಹಾಗೆಯೇ ಕೀಟನಾಶಕಗಳು, ರಾಸಾಯನಿಕಗಳನ್ನು ಬಳಸ್ತೇವೆ. ಎಲ್ಲವೂ ಕೂಡ ಸೇರಿಬಿಟ್ಟು ದೇಹವನ್ನು ಸೇರಿ ಮಾನಸಿಕ ಸಂತುಲನೆಯನ್ನು ಕಾಪಾಡಿಕೊಳ್ಳೋದು ಕಷ್ಟ ಆಗ್ತಾ ಇದೆ. ಆದ್ದರಿಂದ ನೀವು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ನೀವು ಮಾನಸಿಕರಾಗಿ ಸಂತುಲಿತರಾಗಿ ಉಳಿತೀರಿ ಮತ್ತು ನಿಮ್ಮ ಸುತ್ತ ಕೂಡ ಜನರು ಹಾಗೆ ಉಳಿತಾರೆ ಅಂತ ನೀವು ಆ ಹೊಣೆಯನ್ನು ತಗೋಬೇಕು. ನಿಮ್ಮ ಕುಟುಂಬದಲ್ಲಿ ಯಾರೇ ಒಬ್ಬರೇ ಆದರೂ ಕೂಡ ಮಾನಸಿಕ ಸಂತುಲನೆಯನ್ನು ಕಳ್ಕೊಂಡ್ರೆ ಅವರು ಉಳಿದ 10 ಜನರ ಜೀವನವನ್ನು ಕೂಡ ತೊಳಲಾಟ ಮಾಡಿಬಿಡ್ತಾರೆ. ಅದು ಬರೀ ಅವರಿಗಾಗಿ ಅಲ್ಲ, ಎಲ್ಲರ ಜೀವನವನ್ನು ಕೂಡ
ತೊಳಲಾಟ ಮಾಡಿಬಿಡ್ತಾರೆ. ಅಮೆರಿಕದ ವೈದ್ಯರು ಹೇಳ್ತಾ ಇದ್ದಾರೆ, ಅಮೆರಿಕದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಏಕಾಂಗಿತನ ಕಾಡ್ತಾ ಇದೆ. ಏಕಾಂಗಿತನ ಅಂದರೆ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ, ಜನಸಂಖ್ಯೆ ಹೆಚ್ಚುತ್ತಾನೇ ಇದೆ. ನಿಜ ಹೇಳಬೇಕು ಅಂದರೆ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಏಕಾಂಗಿಯಾಗಿ ಕೂತ್ಕೊಳ್ಳಿಕ್ಕೆ ಇವಾಗ ಜಾಗನೇ ಸಿಗೋದಿಲ್ಲ. ಆದ್ದರಿಂದ ಜನರು ಏಕಾಂಗಿತನ, ಒಬ್ಬಂಟಿತನವನ್ನು ಅನುಭವಿಸ್ತಾ ಇರೋದು ತಮ್ಮೊಳಗೆ ಅವರು ಗೋಡೆಗಳನ್ನು ಕಟ್ಟಿಕೊಳ್ಳಿರೋದ್ರಿಂದ. ಈಗ ವೈದ್ಯರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಬ್ಬಂಟಿತನ ಕಾಡ್ತಾ ಇದ್ರೆ ನೀವು ದಿನಕ್ಕೆ 15 ಸಿಗರೆಟ್ ಸೇದಿದಷ್ಟು ಹಾನಿ ನಿಮ್ಮ ಮೆದುಳಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಬ್ಬಂಟಿತನ ಮಾನಸಿಕ ರೋಗಗಳಿಗೆ ಒಂದು ಪೂರ್ವ ಅವಧಿ ಇದ್ದ ಹಾಗೆ. ಒಬ್ಬಂಟಿತನ ಕಾಡ್ತಾ ಹೋದ ಹಾಗೆ ಕೊನೆಗೆ ಮಾನಸಿಕ ರೋಗ ಕೂಡ ಬರುತ್ತೆ. ನಿಮಗೆ ಬಂದರೆ ಮತ್ತೆ ಮುಂದಿನ ಪೀಳಿಗೆಗೂ ಕೂಡ ಅದು ಕಾಡುತ್ತೆ. ಇದಕ್ಕೆ ಪುರಾವೆಗಳಿವೆ. ಯಾರಾದರೂ ಒಬ್ಬರು ಖಿನ್ನತೆಯಿಂದ ಬಳಲಿದ್ರೆ ಅವರ ಮಕ್ಕಳಿಗೆ ಅದು ಬರುವಂತಹ ಸಾಧ್ಯತೆ ದುಪ್ಪಟ್ಟಾಗಿರುತ್ತೆ. ನಿಮಗೆ ಬೈಪೋಲಾರ್ ಸಮಸ್ಯೆಗಳಿದ್ದರೆ ನಿಮ್ಮ ಮಕ್ಕಳಿಗೆ ಅದು ಬರುವಂತಹ ಸಾಧ್ಯತೆ 4 ಪಟ್ಟಿರುತ್ತೆ. ಸ್ಕಿಜೋಫ್ರೇನಿಯಾ ನಿಮಗಿದ್ರೆ ನಿಮ್ಮ ಮಕ್ಕಳಿಗೆ ಅದು ಬರುವ ಸಾಧ್ಯತೆ 8 ಪಟ್ಟಿರುತ್ತೆ. ಆದ್ದರಿಂದ ನಾವು ಬರೀ ನಮ್ಮ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ, ಮುಂದಿನ ಪೀಳಿಗೆಯ ಆರೋಗ್ಯಕ್ಕೂ ಕೂಡ ಇದು ಬಹಳ ಮುಖ್ಯವಾದ್ದು. ನಾವೆಲ್ಲರೂ ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇದೆಲ್ಲ ಸರ್ಕಾರ ಸರಿಪಡಿಸಬಹುದಾದಂತಹ ವಿಷಯ ಅಲ್ಲ, ಇದು ನೀವು ಸ್ವಯಂ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕಾದಂತಹ ವಿಷಯ. ಆಗಷ್ಟೇ ನೀವು ಜವಾಬ್ದಾರಿಯುತ ನಾಗರಿಕರಾಗಬಲ್ಲಿರಿ. ಆದ್ದರಿಂದ ನೀವು ಇದನ್ನು ಮಾಡಬೇಕು, ಮನಸ್ಸಿನ ಚಮತ್ಕಾರವನ್ನು ಹೊರಗೆ ತರಬೇಕು. ಜಗತ್ತಿನಲ್ಲಿ ನಿಮ್ಮ ಮನಸ್ಸನ್ನು ಹೊರತುಪಡಿಸಿ ಅದಕ್ಕಿಂತ ದೊಡ್ಡದಾದ ಚಮತ್ಕಾರ ನಿಮಗೆ ಯಾವುದಾದ್ರೂ ಬೇರೆ ಗೊತ್ತಿದೆಯಾ? ಮತ್ತದು ಕೆಲಸ ಮಾಡೋದು ನೀವು ಎಚ್ಚರವಾಗಿದ್ದರೆ ಮಾತ್ರ. ಮನಸ್ಸಿನ ಈ ಚಮತ್ಕಾರ ಸಣ್ಣ ಪುಟ್ಟದಾಗಿ ಸರಳವಾದ ರೀತಿಯಲ್ಲಿ ಜಗತ್ತಿಗೆ ಲಭ್ಯವಾಗಬೇಕು. 300 ಕೋಟಿ ಜನರು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ 7 ನಿಮಿಷ ಅಭ್ಯಾಸ ಮಾಡಬೇಕು ಅಂತ ನಾವು ಆಶಿಸ್ತೀವಿ. ನೀವೆಲ್ಲರೂ ಕೂಡ 7 ನಿಮಿಷ ಪ್ರತಿದಿನ ಇದಕ್ಕಾಗಿ ಕಳಿತೀರಿ ಅಂತ ಆಶಿಸ್ತೇನೆ. ಇಂದು ಬೆಳಿಗ್ಗೆ ಹೊತ್ತಿಗೆ 6.5 ಲಕ್ಷ ಜನರು ಇದನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಅದಾಗಲೇ ಅದು ಒಳ್ಳೆಯ ಸಂಖ್ಯೆಯೇ, ಆದರೆ ನಮಗೆ 300 ಕೋಟಿ ಬೇಕು. 300 ಕೋಟಿ ಜನರು ಒಂದು ಸ್ವಲ್ಪ ಹೆಚ್ಚು ಸಂತುಲನೆಯನ್ನು ಹೊಂದಿದರೆ ಜಗತ್ತು ಅದ್ಭುತವಾಗುತ್ತೆ. ಈಗ ನಾವು ಮಿರಕಲ್ ಆಫ್ ಮೈಂಡ್ ಆ್ಯಪನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ, ಚಾಲನೆ ನೀಡ್ತಾ ಇದ್ದೀವಿ. ನೀವು ಡೌನ್ಲೋಡ್ ಮಾಡಿಲ್ಲ ಅಂತಾದರೆ ಖಂಡಿತ ಡೌನ್ಲೋಡ್ ಮಾಡಿಕೊಳ್ಳಿ ಆದಷ್ಟು ಬೇಗ. ಮನಸ್ಸಿನ ಚಮತ್ಕಾರವನ್ನು ಸಾಕಾರಗೊಳಿಸೋಣ. ನಿಮ್ಮೆಲ್ಲರ ಬಳಿ ಅದಾಗಲೇ ಇದೆ ಅಂತ ಹೇಳಿ ಆಶಿಸ್ತೇನೆ.